ಈ ಡೆಲ್ಲಿ ಜರ್ನಿ ವ್ಲಾಗ್ ಬೆಳಗಾಂ ಟು ಡೆಲ್ಲಿ ಜರ್ನಿ ಇವತ್ತು 3 ಜನ ಕೂಡಿ ಮಾಡಾಕತ್ತಿದ್ದೇವೆ. ಅದು ಯಾರ್ಯಾರಪ್ಪ ಅಂತಂದ್ರೆ ನಾನು, ನನ್ನ ಮಮ್ಮಿ, ನನ್ನ ಮಗಳ. ಬರ್ರಿ ನೋಡ್ಕೊಂಬರ್ನು ಇವತ್ತಿನ ಬ್ಲಾಗ್ ಹೆಂಗಿರ್ತೈತಿ ಅಂಥೇಳಿ. ಸೂಪರಾಗಿರ್ತೈತಿ. ಪೂರ್ತಿ ಬ್ಲಾಗ್ ನೋಡ್ರಿ. ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡ್ರಿ. ಚಂಡೀಗಢ ಕರ್ನಾಟಕ ಸಂಪರ್ಕ್ ಕ್ರಾಂತಿ ಎಕ್ಸ್ಪ್ರೆಸ್ ನಾವು ಜರ್ನಿ ಮಾಡ್ತಿರೋ ಟ್ರೈನ್ ಹೆಸರು. ಇಲ್ಲಿ ನಾವು ಬೆಳಗಾವಿಯಿಂದ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀವಲ್ಲ, ಸೊ ಅದಕ್ಕಾಗಿ ಬೆಳಗಾಂ ಬಸ್ ಸ್ಟ್ಯಾಂಡ್ದಾಗ ಹೋಟೆಲ್ ಚಲೋ ಐತೆ ಅಂತೇಳಿ ಸ್ವೀಕರ್ ಹೋಟೆಲ್ದಾಗ ಊಟ ಮಾಡಿಕೊಂಡು, ಪೂರಿ ಊಟ, ಚಪಾತಿ ಪೂರಿ ಎರಡೂ ಇತ್ತು. ನಾವು ಪೂರಿ ಊಟ ತೊಗೊಂಡ್ವಿ. ಊಟ ಮಾಡ್ಕೊಂಡು ರಾತ್ರಿ 12:30 ಟ್ರೈನ್ ಐತೆ ಅಂಥೇಳಿ ಬಂದಿದ್ದೇವೆ ನೋಡ್ರಿ. ಬೇಗನೆ ಬಂದಿದ್ದೇವೆ. ನಮ್ಮೂರಿಂದ ಬಸ್ ಜಲ್ದಿನ ಸಿಗ್ತಾ ಹೋಗ್ಯಾರಿ ಅಂಥೇಳಿ ಇಲ್ಲಿ ನಮ್ಮ ಮಮ್ಮಿ ನಿಂತಿದ್ದಾರು. ನಾವು ಹೊರಗೆ ಹೋಗಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಗೀನ್ಸ್ ತೊಗೊಂಬಂದ್ವಿ. ಇಲ್ಲಿ ಒಳಗೆ ಬಂದು ಕೂತ ವೇಟ್ ಮಾಡಾಕತ್ತಿದ್ದೇವೆ ರೈಲ್ವೆ ಸ್ಟೇಷನ್ದಾಗ ಟ್ರೈನಿಗೆ. ನನ್ನ ಮಗಳಿಗೆ ಅಂತೂ ಫುಲ್ ಹ್ಯಾಪಿ ಆಗಿದ್ದಾಳು. 3 ದಿನ ಜರ್ನಿ ಮಾಡೋದ, ಡೆಲ್ಲಿಗೆ ಹೋಗೋದ ಅಂತ ಹೇಳಿ ಟ್ರೈನ್ ಜರ್ನಿ ಮಾಡೋದಂತಂದ್ರೆ ಯಶುಗೆ ಭಾಳ ಇಷ್ಟ ಐತಿ. ಸೊ ಅದಕ್ಕಾಗಿ ಬಟ್ ವಿಡಿಯೋ ಫೋಟೋಸ್ ಅಂತಂದ್ರೆ ಆಕೆಗೆ ಜಾಸ್ತಿ ಆಗಂಗಿಲ್ಲ. ಒಂದೊಂದು ಸರಿ ತನ್ನ ಮನಸ್ಸಿಂದ ಮಾಡಿದ್ರೆ ಅಷ್ಟನ ಮಾಡ್ತಾವೆ. ನಾವೊಂದು ವಿಡಿಯೋ ಮಾಡ್ತೀನಿ ಹಂಗೆ ಮುಂದೋಗಿ ಹಿಂತಿರುಗಿ ನೋಡು ಅಂತಂದ್ರೆ ಆಗಂಗಿಲ್ಲ ಅಂತ ಅನ್ನಕತ್ತಿದ್ದಾಳು ನೋಡ್ರಿ. ಇಲ್ಲಿ ನೋಡ್ರಿ ಅಷ್ಟರೊಳಗೆ ಒಂದೇ ವಾರದ ಟ್ರೈನ್ ಬಂತು. ಮಮ್ಮಿ ಒಂದೇ ವಾರದ ಟ್ರೈನ್ ಬಂತಂತಂದು ಹೇಳಕತ್ತಿದ್ದಾಳು. ಸೂಪರಾಗೈತಿ ನೋಡ್ರಿ ಒಂದೇ ಭಾರತ್ ಟ್ರೈನ್. ಇದ್ರಾಗೂ ಒಂದು ಸರಿ ಜರ್ನಿ ಮಾಡ್ಬೇಕು ನೋಡ್ರಿ. ಲೈಫ್ದಾಗ ಒಂದು ಸರಿ ಏನಾದರೂ ಮಾಡಬೇಕು. ಸೂಪರಾಗೈತಿ ಟ್ರೈನ್. ಸ್ಪೀಡು ಸಖತ್ತಾಗೈತಿ, ಕ್ಲೀನು ಭಾಳ ಇರ್ತೈತಿ. ಯಶುಗ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಇದನ್ನು ಟ್ರೈನ್ ನೋಡಿನ ಭಾಳ ಖುಷಿ ಆಯ್ತು. ಇನ್ನು ಟ್ರೈನ್ದಾಗ ಕೂತ್ರೆ ಅದೆಷ್ಟು ಖುಷಿ ಆಗ್ತೈತು. ಹಂಗೂ ಹಿಂಗೂ ಟ್ರೈನ್ ನೋಡ್ಕೋತ ರೈಲ್ವೆ ಸ್ಟೇಷನ್ದಾಗ ಕೂತ ಟೈಮ್ ಪಾಸ್ ಮಾಡಿದ್ವಿ. ನಮ್ಮ ಟ್ರೈನಿಗೆ ಟೈಮ್ ಆಗೋ ತನಕ ಅಂಥೇಳಿ ನಾವು ಬೇಗನೆ ಬಂದಿದ್ವಿ. ಯಾಕಂತಂದ್ರೆ ನಮ್ಮ ಊರಿಂದ ಲೇಟ್ ಮಾಡಿ ಬಸ್ ಇಲ್ಲ ಅಂಥೇಳಿ. ಹೋಗ್ಬೇಕು ನಾವು ಅಲ್ಲಿ ಮುಂದೆ ಬಾ. ಅಷ್ಟರೊಳಗೆ ನನ್ನ ಮಮ್ಮಿಗೆ ಒಂದು ಕಪ್ಪ ಚಹಾ ತಂದ್ಕೊಟ್ಟು ನನ್ನ ಮಗಳ ತನಗಂತ ಹೇಳಿ ನಾಟಕ ಮಾಡಿ ತೊಗೊಂಡ್ಲು. ಯಾವಾಗ ಕುಡಿಯಂಗಿಲ್ಲ, ಇವತ್ತು ಕುಡಿತೇನೆ ಅನ್ನೋದಳ ಅಂತಂದು ತೊಗೊಂಡು. ಅಷ್ಟಾಗ ನೋಡ್ರಿ ಇಲ್ಲಿಬ್ಬರು ನೊಂದ್ವಿ. ಅವಾಗ ಅದು ನಮ್ಮ ಗತಿಂಗ ನನ್ನ ಮಗಳ ಗತಿಂಗನ ಸೇಮ್. ಚಂಡೀಗಢ ಕರ್ನಾಟಕ ಸಂಪರ್ಕ್ ಎಕ್ಸ್ಪ್ರೆಸ್ ಟ್ರೈನ್ ಜರ್ನಿ. ಹಂಗೂ ಹಿಂಗೂ ಟೈಮ್ ಪಾಸ್ ಮಾಡೋ ಅಷ್ಟಾಗ ನಮ್ಮದು ಟ್ರೈನ್ ಬರ್ತೈತಿ. ನೋಡ್ರಿ ನಮ್ಮ ಟ್ರೈನ್ ಬಂತು. ನಾವು ಹತ್ತಿ ಕೂತೀವಿ ಟ್ರೈನ್ಯಾಗ. ನೈಟ್ ಅಂತೂ ಏನೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂತಂದ್ರೆ ಹೋದ ತಕ್ಷಣ ನೀರು ಬಂದಿತ್ತು, ವಾಚಿ ಮಾಡಿದ್ವಿ, ಮಕ್ಕೊಂಡ್ವಿ. ಮುಂಜಾನೆ ಎದ್ದು ನೋಡಿದ್ರೆ ನನಗಿಂತ ಮುಂಚೆ ನಮ್ಮ ಮಮ್ಮಿನ ಎದ್ದು ಕೂತಿದ್ರಲ್ಲಿ. ನನ್ನ ಮಗಳು ಮಕ್ಕೊಂಡಿದ್ದಾಳು. ಮುಂಜಾನೆ ಚಹಾ ಕುಡಿಯೋಷ್ಟ್ರಾಗ ಅಂದಂಗುಡ್ದ ಇನ್ನು ನೋಡ್ರಿ ಪುನಃ ಬರ್ತೈತಿ. ಆಮೇಲೆ ಮುಂದಿನ ಜರ್ನಿ ಹಂಗೆ ಕಂಟಿನ್ಯೂ ಆಗ್ತೈತಿ. ಹಂಗೆ ನೋಡ್ಕೊತ ಹೋಗ್ರಿ. ಜಾಸ್ತಿ ವಾಯ್ಸ್ ಓವರ ಕೊಡಕ್ಕೆ ಹೋಗಂಗಿಲ್ಲ. ನಾಷ್ಟ ಬಂದೈತಿ ನೋಡ್ರಿ. ನಾವು ಬುಕ್ ಮಾಡಿರೋದಿಲ್ಲ, ಯಾಕಂದ್ರೆ ಇದು ಸ್ಲೀಪರ್ ಜರ್ನಿ ಆಗಿರೋದ್ರಿಂದ ಬುಕ್ ಮಾಡಿರಂಗಿಲ್ಲ. ಬಂದದ ನಾಷ್ಟ ಇಲ್ಲಿ ತೊಗೋಬೇಕಾಗ್ತದೆ. ನನ್ನ ಮಗಳಿಗೆ ಹಳೆ ವಿಡಿಯೋದೊಳಗೆ ಕಟ್ಲೆಟ್ ತೋರಿಸಿನಿ. ಸೊ ಹಂಗಾಗಿ ಟ್ರೈನ್ ಒಳಗೆ ನಾನು ಕಟ್ಲೆಟ್ ತಿನ್ಬೇಕಂತ ಅನ್ನಕತ್ತಿದ್ಲು. ಸೊ ಅದಕ್ಕೆ ತೊಗೊಂಡ್ವಿ ಕಟ್ಲೆಟ. ಹೆಂಗೈತೆ ನೋಡ್ಬೇಕಂತ ಹೇಳಿ. ಇದಂತೂ ಚಲೋನ ಇತ್ತು. ಹೆಂಗಿರ್ಬೇಕಲ್ಲ ಟ್ರೈನ್ಯಾಗ, ಅದಕ್ಕೆ ಸ್ವಲ್ಪ ಚಲೋನ ಇತ್ತು ಅಂತ ಅನ್ಬೋದು. ಕಟ್ಲೆಟ್ ತೊಗೊಂಡು ಆಮೇಲೆ ನಾವು ಸ್ವಲ್ಪ ಚಹಾ ಕುಡ್ಕೊತ ಜರ್ನಿ ಕಂಟಿನ್ಯೂ ಮಾಡಿದ್ವಿ ನಾವು. ಆಮೇಲೆ ಉಪ್ಪಿಟ್ಟು ತೊಗೋಬೇಕಂತ ಹೇಳ್ಸಂಗ, ಯಾಕಂದ್ರೆ ನಮ್ಮ ಮಮ್ಮಿ ಕಟ್ಲೆಟ್ ಬೇಡ ಅಂತಂದು. ಹಿಂಗಿತ್ತು ನೋಡ್ರಿ ಟ್ರೈನ್ ಜರ್ನಿ. ಮುಂಜಾನೆ ಅದ ಇದೇ ತೊಗೋಬೇಕು. नहीं वो नहीं लो भैया
इसका पूरा नहीं दे रहा हूँ बेटे शो और एक कप दे दो बेटा आजा चाय ब्रेड ऑमलेट ಮೊಬೈಲ್ ಅಂಗಡಿ ಹಂಗೆ ಸ್ವಲ್ಪ ಲೇಟ್ ಮಾಡಿ ನಾವು ತೆಗೆದು ನಮ್ಮ ಮನೆಯಿಂದ ತಂದಿರೋ ಖಾರ ಚುಮ್ಮರಿ ಮತ್ತು ಹಸಿ ಶೇಂಗಾ ತೆಗೆದು ತಿನ್ಬೇಕಂತೇಳಿ ತೆಗ್ದೇವು ನೋಡ್ರಿ ಸೂಪರಾಗಿರ್ತೈತೆ ಮನೆಯಿಂದ ಏನಾರು ತಂದದ್ದು ತಿನ್ನಕ್ಕಂತವ್ರೆ ಭಾಳ ಚಲೋ ಅನಿಸ್ತೈತಿ ತರೋವಾಗ ಅಷ್ಟೊಂದೇನು ಅನ್ಸೋದಿಲ್ಲ ಆಮೇಲೆ ತಂದ ನಂತರ ಇಲ್ಲಿ ತಿನ್ನಕ್ಕಂತಂದ್ರೆ ಸಖತ್ತಾಗಿರ್ತೈತಿ ಬಾಜು ಕೂತವ್ರು ಅಂಕಲ್ ಆಂಟಿನೂ ನಮ್ಮ ಊರು ಸೈಡ್ದವ್ರು ಇದರಿಂದ ಟೈಮ್ ಪಾಸು ಏನೋ ಚಲೋ ಆಯಿತು ಮಸ್ತಂಗೆ ಮೊಬೈಲ್ ಸ್ವಲ್ಪ ನೋಡೋದು ಮಾತಾಡೋದು ಸ್ವಲ್ಪ ಅಂತಂದ್ರೆ ಹೆಂಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಆಮೇಲೆ ಮಧ್ಯಾಹ್ನ ಊಟಕ್ಕೆ ನಮ್ಮ ಮಮ್ಮಿ ಅಂತಂದ್ಲು ನನಗಂತೂ ಏನು ಬೇಡ ಚಪಾತಿ ತಂದದ್ದು ತೆಗೆದು ಬಿಡೋನು ಅದನ್ನ ತಿಂದುಬಿಡೋನು ಅಂಥೇಳಿ ನಾವರೇ ಇದಕ್ಕೇನು ಬೇರೆ ತೊಗೋತೀವಿ ನಮಗೂ ಅದ ಬೇಕಾಗಿತ್ತು ಮೊದಲ ಚಪಾತಿ ಮತ್ತು ನಮ್ಮ ಮನೆಯಿಂದ ತಂದದ್ದು ಉಸಳಿ ತೆಗೆದು ತಿಂದ್ವಿ ತಿನ್ನೋ ಅಷ್ಟ್ರಾಗ ನೋಡ್ರಿ ಪುನಾ ಜಂಕ್ಷನ್ ಬಂದ ಬಿಡ್ತು ಮಧ್ಯಾಹ್ನಕ್ಕಿಂತ ಮುಂಚೆನೇ ತಿಂದ್ವಿ ಸೊ ಮಧ್ಯಾಹ್ನಕ್ಕಿಂತ ಮುಂಚೆನೇ ಪುನಾ ಜಂಕ್ಷನ್ ಬಂತು ಯಶು ಮ್ಯಾಗಿನ ಸೀಟ್ನ್ಯಾಗ ಬಂದು ಮಲ್ಕೊಂದಿಳು ಅಂಥೇಳಿ ನಾನು ಸ್ವಲ್ಪ ಆಕಿನಂತಲ್ಲಿ ಕೊಡ್ಬೇಕಂತ ಮ್ಯಾಗ ಬಂದೀವಿ ಮ್ಯಾಗಂತೂ ಸಿಕ್ಕಾಪಟ್ಟೆ ಶೆಕೆ ಆಗ್ತೈತಿ ಎಲ್ಲಿ ಫ್ಯಾನ್ ಇದ್ರೂ ಗಾಳಿ ಸರಿಯಾಗಿ ಹತ್ತಂಗಿಲ್ಲ
ಮನ್ಮಾಡ್ ಜಂಕ್ಷನ್ ಇದ ಮನ್ಮಾಡ್ ಜಂಕ್ಷನ್ ಬಂದೈತಿ. ಇಲ್ಲೂ ಒಬ್ಬೊಬ್ರು ಇಳದ ನಾಷ್ಟಾ ಗಿಷ್ಟ ತಗೊಳಕತ್ತಿದ್ರು. ನಾಷ್ಟ ಊಟ ಅದ ಇದ ಅಂಥೇಳಿ ನಾವೂ ಇಳದ ದಾಳಂಬ್ರಿ ಅಂತ ತೊಗೊಂಡ್ವಿ ನೋಡ್ರಿ. ತೊಗೊಂಡ್ವಿ ಬಟ್ ಯಾವಾಗ ತೆಗೆದಿಟ್ಟಿದ್ರು ಏನು ಕತ್ತಿನೋ ಟೇಸ್ಟ್ ಇದ್ದಿರಲಿಲ್ಲ. ಹಂಗೆ ಸ್ವಲ್ಪ ತಿಂದ್ವಿ. ನೋಡಿ ತೊಗೋಬೇಕು. ಓಪನ್ ಆಗಿದ್ರು ನೋಡಲಿಲ್ಲ. ಆಮೇಲೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಅಷ್ಟೊಂದೇನು ಚಲೋ ಇದ್ದಿರಲಿಲ್ಲ. मनमाड़ जंक्शन मनमाड़ कोई कौन सा देता है लाइक एंड सब्सक्राइब करो और बेल का प्रकार और भाषण मनमाड़ से कौन कौन देख रहा है लाइक एंड सब्सक्राइब करना चाहिए ना करना चाहिए क्या नहीं करना चाहिए. ಓ ಇಲ್ಲೇ ಐತೆ ನೋಡ್ರಿ ಊಟದ ವಿಡಿಯೋ. 2ನೇ ಪ್ಲೇಟ್ ತೊಗೊಂಡದ್ದ ಊಟ ಹೆಂಗಿರ್ತೈತೆ ಅಂಥೇಳಿ ನೋಡ್ಕೊಂಡು ಬರ್ರಿ. ನನ್ನ ಮಗಳಿಗೆ ವಿಡಿಯೋ ಮಾಡಕ್ಕೆ ಹಚ್ಚಿಯಾನು ಕೇಳಕ್ಕೆ ಕೂತೀನಿ ಅದರಿಂದಾಗಿ. कटलेट ಉಪ್ಪಿನಕಾಯಿ ಜಾಮ್ ಟೊಮೊಟೊ ಕೆಚಪ್ ಎಲ್ಲ ಟ್ರೇನ್ ಉಪ್ಮಾ ಜೊತೆ ಮನೆ ಚುರ್ಮರಿ ಮಿಕ್ಸ್ ಮಾಡಿ ತಿನ್ನನೇ ಕಾವು. ಸಣ್ಣ ಸಣ್ಣ ಇರ್ತಾವ. ಇದು ಮರುದಿನ ಬೆಳಗ್ಗಿಂದ ಬ್ಲಾಗ ಅಂದ್ರೆ ನಾವು ಬರೋ ದಿನದ ಬೆಳಗಿಂದ ನಾವು ಇವಾಗ ಇನ್ನೊಂದು ಸ್ವಲ್ಪ ಅಂತಂದ್ರೆ ಡೆಲ್ಲಿಗೆ ಬಂದ್ವಿ. ಡೆಲ್ಲಿಗೆ ಬಂದ ತಕ್ಷಣ ರೈಲ್ವೆ ಸ್ಟೇಷನ್ಗೆ ನಮ್ಮ ಯಜಮಾನ್ರು ಬಂದಿರ್ತಾರಲ್ಲಿ ಕರ್ಕೊಂಡು ಹೋಗಕ್ಕಂಥೇಳಿ
ಬರೀ ಮಜ್ಜಿಗೆ ಐಸ್ ಕ್ರೀಮ ಇದಾಗಿ ಹೋಗ್ಬಿಡ್ತೈತಿ. ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಯಾವಾಗಲೂ ಸೌತೆಕಾಯಿ ಗೆವತೆಕಾಯಿ ಇಟ್ಕೊಂಡು ಒಂದು ಚಾಕು ಇಟ್ಕೊಂಡ್ರೆ ಭಾಳ ಚಲೋ ಇರ್ತೈತಿ. ಯಾಕಂದ್ರೆ ತನ್ಗೆ ತಿನ್ನಕ್ಕೆ ಭಾಳ ಅಂದ್ರೆ ಭಾಳ ಸೆಕೆ ಆಗ್ತೈತಿ ಇಲ್ಲಪ್ಪ ಅಂತಂದ್ರೆ. ಹಂಗೂ ಹೆಂಗೋ ಬಂದ್ವಿ ನಾವು ಡೆಲ್ಲಿ ಬಂದ್ವಿ. ನಮ್ಮ ಮಮ್ಮಿ ಬರತ್ತಾರಲ್ಲಿ, ನಮ್ಮ ಯಜಮಾನ್ರು ಬಂದಿದ್ದಾರು, ಅಲ್ಲದಾರ ನೋಡ್ರಿ ನಮ್ಮ ಯಜಮಾನ್ರ. ಹಿಂಗಿತ್ತು ನಮ್ಮ ಬೆಲ್ಗಾಮ್ ಟು ಡೆಲ್ಲಿ ಬ್ಲಾಗ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.